ಅಮ್ಮ ಅಮ್ಮ ಎದೋಳು ಎದೋಳು ಆಚೆ ಹೋಗ್ಬೇಕು. ಎದೋಳು ಟೈಮ್ ಆಯಿತು. ಎದೋಳು ಟೈಮ್ ಆಯಿತು, ಹೋಗ್ಬೇಕು ಆಚೆ. ಆಗಲೇ 9 ಗಂಟೆ ಆಗ್ಬಿಟ್ಟೈತೆ. ನೋಡು, ನೋಡ್ದಾ ಬೆಳ್ಕಾಗೈತೆ. ಎದೋಳು. 9 ಗಂಟೆ ಆಗಿಲ್ಲ. ಹಾ ಟೈಮ್ ತೋರಿಸ್ಲಾ? ಬೆಳಗಿನ ಜಾವ ನಾನು ಟೈಮ್ ತೋರಿಸ್ಲಾ? ಅಲ್ಲಿ ಫೋನ್ ಇಲ್ಲ. ಒಂದು 5 ನಿಮಿಷ. 9 ಗಂಟೆ ಅಮ್ಮ. 5 ನಿಮಿಷ ಬಾ, ಕೆಲಸ ಬರೋ ಸ್ಟಾರ್ಟ್ ಮಾಡಬೇಕು. ಎದೋಳು. ಒಂದು 5 ನಿಮಿಷ ಎದೊಳ್ತೀನಿ. 5 ನಿಮಿಷ ಮಮ್ಮಿ ಬೈತೈತೆ. ಎದೋಳು. ಓಯ್ ಎದೊಳ್ತೀನಿ ಒಂದು 5 ನಿಮಿಷ. ಎಷ್ಟು ನಿದ್ದೆ ಮಾಡ್ತೀನಿ ನೀನು? ನೋಡು, ಒದ್ಕೊಂಡು ಮಲ್ಕೋತಿದ್ಯಲ್ಲ. ಎದ್ದು ಹೋಗಿರ್ತೀನಿ ಬಾ. ಹಾಂ ಹಾಂ ಯಾಕೆ ಯಾಕೆ ಎದೋಳು. ನೋಡಿ, ಇದಕ್ಕೆ ಇಷ್ಟ ಹಾಕಲ್ಲ ನಿನ್ನ ಬುದ್ಧಿ. ಎದೊಳ್ತೀನಿ, 1 ನಿಮಿಷ ಟೈಮ್ ಕೊಡೋಣ. ಎದೊಳ್ತೀನಿ. ಸರಿ, ನೋಡ್ತೀನಿ 1 ನಿಮಿಷ. ಎಷ್ಟು ಇವಾಗ ಟೈಮು? ಇವಾಗ ಟೈಮ್ ಬಂದು 9:04. 6:04. ಆಹಾ ಯಾಕೆ ಸುಳ್ಳು ಹೇಳ್ತೀಯ? ಅದೇ ಕರೆಕ್ಟ್ ಟೈಮ್. ಸುಳ್ಳು ಹೇಳ್ಬ. ಎದ್ದೋಳು ಬೇಗ, ಎದ್ದೋಳು. ನೋಡು ಎಷ್ಟು ಸೋಂಬೇರಿ ನೀನು. ಎದೊಳ್ತೀನಿ. ಎಷ್ಟು ನಿಮಿಷ? ಪಕ್ಷಕ್ಕೆ ಹೋಗ್ತಾರೆ. ಇಲ್ಲ, 5:05. ಅದೇ ಕರೆಕ್ಟ್ ನಾನು ಹೇಳಿದ್ದು. ಎಷ್ಟ? 5:15. 5:15 ನಿನಗೆ. ಎದ್ದೋಳು. ನೋಡು ಎಷ್ಟು. ಅಲ್ಲಾದ್ರೆ ಏನು ಎದ್ಬಿಟ್ಟು. ಎದೊಳ್ತೀನಿ ರಾಮು, ಏನು ಕೆಲಸ ಇಲ್ಲ. ಮನೆ ಒರ್ಸೋದು ಬೇಡವಾ? ಹೊರ್ಸ್ಕೊಡ್ತೀನಿ ಇರು. ಒಂದು 5 ನಿಮಿಷ ಎದೊಳ್ತೀನಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಸಿಂಧು ಗೌರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಬೇಕು. ಇವತ್ತು ಶನಿವಾರ ಅಲ್ವಾ, ವಾರ ಎಲ್ಲ ಮುಗೀತು, ಮನೇಲೂ ಪೂಜೆ ಮುಗೀತು. ಹಾಗೆ ಟೆಂಪಲ್ಗೂ, ಆಂಜನೇಯ ಟೆಂಪಲ್ಗೂ ಹೋಗ್ಬಿಟ್ಟು ಬಂದೆ. ಮನೆಗೆ ಬಂದೆ ಅಷ್ಟೊತ್ತು ಅಮ್ಮ ಟಿಫನ್ ಹಾಕೊಟ್ರು. ಏನು ಟಿಫನ್ ಅಂತ ತೋರಿಸ್ತೀನಿ ಬನ್ನಿ. ಟಿಫನ್ ಬಂದು ವೆಜಿಟೇಬಲ್ ಬಾತು, ಅದ್ರ ಜೊತೆಗೆ ಕಾಂಬಿನೇಷನ್ ಚಟ್ನಿ, ಮೊಸರು ಬಜ್ಜಿನೂ ಮಾಡಿದ್ರು. ನಾನು ತಿನ್ನಲ್ಲ ಅಂದ್ಬಿಟ್ಟು ನಾನು ಹಾಕ್ಕೊಂಡಿಲ್ಲ. ಅಮ್ಮ 2 ತುತ್ತು ನಮ್ಮ ಜೊತೆಲೆ ತಿನ್ನಲಿ, ಇವಳಿಗೂ ಅಭ್ಯಾಸ ಆಗಲಿ ತಟ್ಟೆಲಿ ಅವಳಷ್ಟಕ್ಕೆ ಅವಳೆ ತಿನ್ನೋದು ಅಂದರೆ. ಹಂಗೆ ಇಟ್ಕೊಂಡು ಅವಳೆ ಫೋನ್ ಮಾತ್ರ ಓಡ್ತಾನೆ ಇರಬೇಕು. ಚಿನಿ, ಏನಿಂದು ಬೋ ತಿನ್ನೋ. ನೋಡಿ ಹಿಂಗೆ ಈ ವಯಸ್ಸಿಗೆ ಎಷ್ಟು ಕೋಪ ನಿನಗೆ. ಓಯ್ ಚಿನ್ನಿ, ಸೂಪರಾಗಿ ಬಂದಿದೆ. ನಮ್ದೆಲ್ರದ್ದು ಟಿಫನ್ ಆಯಿತು. ಅಮ್ಮದು ಟಿಫನ್ ಆಯಿತು, ಅಕ್ಕನದು ಟಿಫನ್ ಆಯಿತು. ಇವಳು 1 ಅವರ್ ಆಯಿತು ಇನ್ನೂ ಟಿಫನ್ ಆಗಿಲ್ಲ. ಲಾಸ್ಟ್ ನಮ್ಮ ಅಕ್ಕ ತಿನ್ನಿಸಿ ಆಯಿತು ಒಂಚೂರು. ನಂದು ಟಿಫನ್ ಆಗಿ ಇವಾಗ ಟಿಫನು ಮತ್ತು ಟೀ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬರ್ತಾಯಿದ್ದೀನಿ. ನಮ್ಮ ಜಾನನ್ನ ಅಷ್ಟು ದಿನದಿಂದ ಕ್ಲೀನ್ ಮಾಡಬೇಕು ಅಂದ್ಕೊಳ್ತಿದ್ನಲ್ಲ, ಆಗಿರಲಿಲ್ಲ. ಅದಕ್ಕೆ ಇವಾಗ ಫ್ರೀ ಇದ್ನಲ್ವಾ, ಅದಕ್ಕೆ ಕ್ಲೀನ್ ಮಾಡಿಬಿಡೋಣ ಅವಳನ್ನ ಅಂದ್ಕೊಂಡು
ಬಂದೆ ಅಂಗಡಿಗಳು. ಎಷ್ಟು ಗಲೀಜಾಕಿದ್ದಾರೆ. ಯಾಕೆ ಬಂದಿದ್ದು? ನಾನು ಎಲ್ಲೋ ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಹಂಗೆ ಹಾಲು ಬಾಟ್ಲು ಎತ್ಕೊಂಡು ಬಂದಿರೋದು. ಬೇಬಿ ನಾನು ಎಲ್ಲೋ ಹೋಗ್ತಿಲ್ಲ. ಯಾಕೆ ಬಂದಿದ್ದು? ಮನೆಗೆ ಹೋಗ್ಬಿಡ್ತಾನೆ. ಗೊಬ್ಬಯ್ಯ ಎಲ್ಲೋನೆ? ಅಮ್ಮ ಓಕೆ ಬೇಬಿ, ನಿಂಗೆ ಶೇಮ್ ಮಾಡಲ್ವಾ ಯಾರಾದ್ರೂ? ಹಾಯ್ ಚಾಕು ಅಲ್ಲ ಶಾಂಪು. ಕೊಡಿಲಿ ಶಾಂಪು. ಚಾಕು ಎಂತಕ್ಕೆ? ಬುದ್ಧಿ ಇಲ್ವಾ ನಿನ್ಗೆ? ಕೇಳು, ಬುದ್ಧಿ ಇಲ್ವಾ ನಿನ್ಗೆ? ಕೇಳಿದ್ಲು ಅವಾಗೇನೆ, ಕೇಳಿದ್ಲು. ಯಾರ ಜೊತೆ ಮಾತಾಡ್ತಾವಳೆ? ಇಲ್ಲೇ ಬಗೀತೈತೆ. ಅಲ್ಲೇ ಇರು. ಬಾ ನಿಧಾನ. ಅದು ಯಾಕಂತ ಗೊತ್ತಿಲ್ಲ, ಇವಳಂದರೆ ನಂಗೆ ತುಂಬ ಇಷ್ಟ. ಇವಳು ಯಾವಾಗಲೂ ನೀಟಾಗಿರಬೇಕು. ಇವಳೊಂದು ಸ್ವಲ್ಪ ಗಲೀಜಾಗಿದ್ರು ನನಗೆ ನೋಡೋಕೆ ಇಷ್ಟ ಆಗೋದಿಲ್ಲ. ಯಾವಾಗಲೂ ಪಳ ಅಂತ ಉಳಿತಾ ಆಡಬೇಕು ಅಂತ ಇಷ್ಟ ನನಗೆ. ಮತ್ತು ಇವಳನ್ನ ಯಾರು ಮುಟ್ಟಿದ್ರು ನನಗೆ ಇಷ್ಟ ಆಗೋಲ್ಲ. ಗಾಡಿ ಇದುವರೆಗೂ ಯಾರಿಗೂ ಕೊಟ್ಟಿಲ್ಲ ಇವಳನ್ನ ಓಡಿಸೋದಕ್ಕೆ. ಇದಕ್ಕಿಂತ ಮುಂಚೆ 3 ಗಾಡಿದ್ದು. ಫಸ್ಟ್ ಆ್ಯಕ್ಟಿವಾ ಅಂತಿತ್ತು, ಅದಾದಮೇಲೆ ಆ್ಯಕ್ಸೆಸ್ಸು ಮತ್ತು ಇನ್ನೊಂದು ಆ್ಯಕ್ಟಿವ್ ಆಯಿತು. 3 ಫಸ್ಟು ಸೇಲ್ ಮಾಡಿಬಿಟ್ಟು ಅದಾದಮೇಲೆ 2 ಸೇಲ್ ಮಾಡಿಬಿಟ್ಟು ಇವಳನ್ನ ತೊಗೋಬಾರ್ದು ಅಂದ್ಕೊಂಡಿದ್ವಿ. ಯಾರೋ ಗಾಡಿ ಕೊಡೋಲ್ಲ ಅಂತ ಹೇಳಿದ್ದಕ್ಕೆ ಅದರಿಂದ ತೊಗೊಂಡಿದ್ದು. ಇಲ್ಲಾಂದರೆ ಇವಳನ್ನೂ ತೊಗೊತಾ ಇರಲಿಲ್ಲ. ಅದಕ್ಕೆ ಆವಾಗಿಂದ ಸೆಂಟಿಮೆಂಟ್ ಜಾಸ್ತಿ ಆಯಿತು. ಗಾಡಿ ಬೆಲೆ ಏನಂತ ಗೊತ್ತಾಯಿತು. ನೋಡಿ, ಗಾಡಿ ಓಡಿಸಿದ್ಮೇಲೆ ಎಷ್ಟು ಪಳ ಅಂತ ಉಳಿತಾ ಇದ್ದಾಳೆ. ಈ ಥರ ಯಾವಾಗಲೂ ಪಳ ಅಂತ ಉಳಿತಾ ಆಡಬೇಕು ಅಂತ ನನಗಿಷ್ಟ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಬೇಕು.